ಹಲೋ ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟಲ್ಲಿ ಹಾಕಿದರು, ಚೈತ್ರ ಅಂತ ಅವ್ರ ಹೆಸರು. ಕಮೆಂಟಲ್ಲಿ ಹಾಕಿದರು ಏನಂತ ಅಂದರೆ, ನಿಮ್ಮದು ವ್ಯಾನಿಟಿನ ಅಂದರೆ ಮೇಕಪ್ ವ್ಯಾನಿಟಿನ ಒಂದು ವಿಡಿಯೋ ಮಾಡಿ ನಮಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಚೈತ್ರ ಅವರೇ, ಈ ವಿಡಿಯೋ ನಿಮಗೋಸ್ಕರ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ, ಹಾಗಿದ್ರೆ ಯಾಕೆ ಲೇಟ್ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನನ್ನ ಹತ್ರ ಇರೋ ಕನ್ಸೀಲರ್ ಪ್ಯಾಲೆಟ್ ತೋರಿಸ್ತೀನಿ. ಫಸ್ಟ್ ಒನ್ನು ಮ್ಯಾಕು, ಆಮೇಲೆ ಅಫೋರ್ಡಬಲ್ದು ಮಾರ್ಸ್ ಇದೆ. ಇದಾದಮೇಲೆ ಕ್ಯಾರೆಕ್ಟರ್ ಅಂತ ಇದೊಂದು ಕನ್ಸೀಲರ್ ಪ್ಯಾಲೆಟ್ಟು. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಕಲೆಕ್ಷನ್ನು. ಫಸ್ಟ್ ಒನ್ನು ಶಪೋರಲ್ಲು, ಆಮೇಲೆ ಮಾರ್ಸ್ದಿದೆ. ಇನ್ನೆಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ಗಳಿದ್ದಾವೆ. ಲಿಕ್ವಿಡ್ ಲಿಪ್ಸ್ಟಿಕ್ಗಳಲ್ಲಿ ಸುಮಾರು ಒಂದು 100-150 ಲಿಪ್ಸ್ಟಿಕ್ಗಳಿದ್ದಾವೆ ನನ್ನ ಹತ್ರ. ಎಲ್ಲನೂ ಬೇರೆ ಬೇರೆ ಕಂಪ್ನಿಗಳದ್ದು, ಒಂದೇ ಕಂಪ್ನಿ ಎಲ್ಲ ಮಿಕ್ಸ್ ಇದೆ. ಅಂದರೆ ಒಂದೊಂದು ಕಂಪ್ನಿದು ಒಂದೊಂದು ಇಷ್ಟ ಆಗುತ್ತಲ್ಲ ಕಲರ್ಸು, ಅದಕ್ಕೋಸ್ಕರ ಬೇರೆ ಬೇರೆ ಕಂಪ್ನಿದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಿದ್ದಾವೆ. ಬ್ರಷ್ ಕಲೆಕ್ಷನ್ಸ್ ನೋಡ್ಬೋದು ಎಷ್ಟೊಂದಿದೆ ಅಂತ. ನೆಕ್ಸ್ಟು ಫೌಂಡೇಶನಲ್ಲಿ ಕ್ರೈಲಾನ್ ಪ್ಯಾನ್ ಸ್ಟಿಕ್ ಇದೆ, ಮ್ಯಾಕ್ ಇದೆ, ಪ್ಯಾಕ್ ಇದೆ, ತುಂಬ ವೆರೈಟೀಸ್ ಇದ್ದಾವೆ. ಈ ಥರ ಪ್ಯಾನ್ ಸ್ಟಿಕ್ ಎಲ್ಲ ಸ್ವಲ್ಪ ಸೀರಿಯಲ್ಲು ಫಿಲಮ್ಗಳಲ್ಲಿ ಯೂಸ್ ಮಾಡ್ತಾರೆ. ನನಗೆ ಬೇಕಿತ್ತು ಅಂತ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಐ ಶ್ಯಾಡೋ ಪ್ಯಾಲೆಟಲ್ಲಿ ಕಾರ್ನಿವಲ್ ಇದೆ, ಬಿ ಪರ್ಫೆಕ್ಟ್ ಅವ್ರದ್ದು. ಎಷ್ಟೊಂದು ಕಲರ್ಸ್ ಇದೆ ನೋಡ್ಬೋದು ನೀವಿಲ್ಲಿ. ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಯಾಲೆಟ್ ಬಂದುಬಿಟ್ಟು ಹುಡಾ ಬ್ಯೂಟಿದು ರೋಸ್ ಗೋಲ್ಡ್ ಪ್ಯಾಲೆಟ್ಟು. ಇದು ಬ್ರೈಡ್ಸ್ಗೆ ಅಂತಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕಲರ್ಸು, ನೀವಿಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಯುರೋಪ್ ಗರ್ಲ್ ಅಂತ, ಇದು ಪ್ಯಾಲೆಟ್ ಚೆನ್ನಾಗಿದೆ. ನೆಕ್ಸ್ಟು ವ್ಯಾನಿಟಿನಲ್ಲಿರೋ ಕಲೆಕ್ಷನ್ಸ್ ತೋರಿಸ್ತೀನಿ. ಇದು ಲಿಪ್ ಲೈನರು. ನೆಕ್ಸ್ಟ್ ಬಂದುಬಿಟ್ಟು ಫೌಂಡೇಶನ್ಗಳಿದ್ದಾವೆ. ಮತ್ತು ಇದು ನೋಡಿ, ಏರ್ ಬ್ರಷ್ ಫೌಂಡೇಶನ್ನು, ಕಾಸ್ಟ್ಲಿಯೆಸ್ಟ್ ಫೌಂಡೇಶನ್ ಇದೆ. ಮತ್ತು ಇದೆಲ್ಲ ಕನ್ಸೀಲರು ಲೋರಿಯಲ್ದು. ಲ್ಯಾಶಸಲ್ಲಿ ಪ್ಯಾಕ್ ಇದೆ ನನ್ನ ಹತ್ರ. ಇದಾದಮೇಲೆ ರೀಕೋಡ್ ಸ್ಪ್ರೇ ಇದೆ, ಆಮೇಲೆ ಎಲ್ಫ್ದು ಪುಟ್ಟಿ ಪ್ರೈಮರ್ ಇದೆ, ಮತ್ತು ಫೌಂಡೇಶನ್ಗಳಿದ್ದಾವೆ ಇನ್ನೊಂದು ಸ್ವಲ್ಪ. ನೀವು ನೋಡ್ತಿರ್ಬೋದು, ಮೇಕ್ಸ್ ಮಿಯಾ ಇದೆ ನನ್ನ ಹತ್ರ. ಆಮೇಲೆ ಲೆನ್ಸ್ ಹಾಕೋದು ಅಪ್ಲಿಕೇಟರ್ ಇದೆ. ಹೈಲೈಟರ್ ಬಂದ್ಬಿಟ್ಟು ಫಾರೆವರ್ 52 ಇದೆ. ಇದು ನನಗೆ ತುಂಬ ಇಷ್ಟ ಈ ಹೈಲೈಟರು. ಮತ್ತು ಇದು ನೋಡಿ, ಬ್ಲಷ್ ಪ್ಯಾಲೆಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕಲರ್ಸು. ಇದೂ ಅಷ್ಟೇ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಇದಾದಮೇಲೆ ಇಲ್ಲೆಲ್ಲ ನಾವು ಬ್ರಷಸ್ಗಳು, ಲಿಪ್ಸ್ಟಿಕ್ಗಳು ಆ ಥರ ಇಟ್ಕೋಬೋದು. ಇದೊಂದು ಚಿಕ್ಕ ವ್ಯಾನಿಟಿ ನಂದು, ಈ ಥರ ಇದೆ ನೋಡಿ. ಇದಾದಮೇಲೆ ದೊಡ್ಡ ವ್ಯಾನಿಟಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡದು ವ್ಯಾನಿಟಿ ಇದೆ. ಓಪನ್ ಮಾಡೋಣ. ಓಪನ್ ಮಾಡ್ತಿದ್ದಂಗೆ ನಮಗೆ ಸೆಲ್ಫ್ಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಕಂಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಬಟ್ ಇದು ಸ್ವಲ್ಪ ವೆಯ್ಟ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಇದನ್ನು ನಾನೆಲ್ಲೂ ಕ್ಯಾರಿ ಮಾಡಲ್ಲ. ಇಷ್ಟು ವೆಯ್ಟ್ ಇರೋದು ತೊಗೊಂಡೋಗೋಕ್ಕೂ ಆಗಲ್ಲ. ಈ ಥರ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಕಾಂಪ್ಯಾಕ್ಟು, ಸ್ಟಿಕ್ಕರ್ ಪ್ಯಾಕ್ಸು, ಜೊತೆಗೆ ಹೈಲೈಟರ್ ಕೂಡ ಇಟ್ಟಿದ್ದೀನಿ ಇಲ್ಲಿ. ನೆಕ್ಸ್ಟ್ ಓಪನ್ ಮಾಡಿದಾಗ ಇಲ್ಲಿ ಡಾಲ್ಬಾ ಸ್ಪ್ರೇ ಇಟ್ಟಿದ್ದೀನಿ ನೋಡಿ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲಿ ಇಟ್ಟಿರ್ತೀನಿ. ಮತ್ತು ಪೌಡರು, ರೀಕೋಡ್ ಪ್ರೈಮರು, ಮತ್ತು ಹುಡಾ ಬ್ಯೂಟಿ ಫೌಂಡೇಶನ್ನು, ಗ್ಲಿಟರ್ ಪ್ಯಾಲೆಟ್ಟು. ಹುಡಾ ಫೌಂಡೇಶನಲ್ಲಿ ನೋಡಿ 2 ಶೇಡ್ಸ್ ಇದೆ ನನ್ನ ಹತ್ರ. ಒಂದು ಮೀಡಿಯಮ್ಮು, ಒಂದು ಫೇರ್ ಇದೆ ನನ್ನ ಹತ್ರ. ಇದಾದಮೇಲೆ ನೆಕ್ಸ್ಟು ಕಂಪಾರ್ಟ್ಮೆಂಟಲ್ಲಿ ಬರೀ ಕನ್ಸೀಲರ್ಸ್ನೇ ಇಟ್ಟಿದ್ದೀನಿ. ಸ್ವಲ್ಪ ಕಾಸ್ಟ್ಲಿ ಕನ್ಸೀಲರ್ಸ್ ಇದು. 2,500 ಆಗುತ್ತೆ ಒಂದು ಕನ್ಸೀಲರು. ಬಟ್ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಿಟ್ಟು ಬೇರೆ ಬೇರೆ ಕನ್ಸೀಲರ್ಸ್ ಎಲ್ಲ ಇಟ್ಟಿದ್ದೀನಿ ನಾನು. ಎಲ್ಫ್ ಅವ್ರದ್ದು ಲಿಕ್ವಿಡ್ ಹೈಲೈಟರ್ ಆಗಿರ್ಬೋದು, ಅಥವಾ ಸುಮಾರು ಕಲೆಕ್ಷನ್ಸ್ಗಳಿದ್ದಾವೆ ನನ್ನ ಹತ್ರ. ಇದು ಬಿಟ್ಟು ನಾನು ಬೇರೆ ಖಾಲಿ ಆದಾಗ ತರಿಸ್ತಾನೆ ಇರ್ತೀನಿ. ಇಲ್ಲೊಂದು ಸ್ವಲ್ಪ ಲಿಪ್ಸ್ಟಿಕ್ಗಳಿದ್ದಾವೆ ನೋಡಿ. ಏನಕ್ಕೆ ಇಷ್ಟು ಲಿಪ್ಸ್ಟಿಕ್ಗಳು ಇಟ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ನಿಮಗೆ. ಬಟ್ ನಮಗೆ ವರ್ಕ್ ಮಾಡಬೇಕಾದ್ರೆ ಇದೇ ಪರ್ಟಿಕ್ಯುಲರ್ ಶೇಡ್ ಬೇಕು ಅಂತಿರುತ್ತಲ್ವ, ಆವಾಗ ಬೇಕಾಗುತ್ತೆ ಅಂದ್ಕೊಂಡೆ ನಾನು ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಆ ಥರ. ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಇದೆ ನೋಡಿ, ಫ್ಲಿಕಾ ಸಿಲ್ಕ್ ಟಚ್ ಅಂತ. ತುಂಬ ಚೆನ್ನಾಗಿದೆ ಈ ಮಾಯ್ಶ್ಚರೈಸರು. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಓಕೆ, ಚೆನ್ನಾಗಿ ಆಗುತ್ತೆ ಸ್ಕಿನ್ಗೆ. ಇದು ಬಿಟ್ಟು ನನಗೆ ಯಾವುದಾದ್ರೂ ಇಷ್ಟ ಆಯಿತು ಪ್ರಾಡಕ್ಟ್ಸ್ ಅಂದರೆ ತರಿಸ್ತಾನೆ ಇರ್ತೀನಿ ನಾನು. ಅಂದರೆ ಅಮೌಂಟ್ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನಗೆ ಬೇಕಿದ್ದರೆ ನಾನು ತರಿಸ್ಕೊತೀನಿ. ನಿಮ್ಮ ವ್ಯಾನಿಟಿನಲ್ಲಿ ಏನೇನು ಕಲೆಕ್ಷನ್ ಇದೆ ವಿಡಿಯೋ ಮಾಡಿ ಅಂತ ಕೇಳಿದಕ್ಕೆ ನಾನು ಈ ವಿಡಿಯೋ ಮಾಡಿದೆ ಅಷ್ಟೇ. ಇನ್ನೂ ಸ್ವಲ್ಪ ಪ್ರಾಡಕ್ಟು ಮಿಸ್ ಆಗಿದೆ ಅನಿಸುತ್ತೆ.
ಈ ವಿಡಿಯೋಯಿಂದ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ವ್ಯಾನಿಟಿನಲ್ಲಿ ಇಷ್ಟೇ ಪ್ರಾಡಕ್ಟ್ಸ್ ಇರೋದು, ಅಂದರೆ ನಾನು ಒಂದೊಂದೇ ಆ್ಯಡ್ ಆನ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಇದೇ ಪ್ರಾಡಕ್ಟೇ ಯೂಸ್ ಮಾಡ್ತೀನಿ ಅಂತ ಏನೂ ಇಲ್ಲ. ಹೊಸದು ಯಾವುದಾದ್ರೂ ಬಂದರೆ ಟ್ರೈ ಮಾಡ್ತಾ ಇರ್ತೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ವೀಡಿಯೋನೇ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.